ಶ್ರೀಗಳ ಉಚ್ಚಾಟನೆ ಆಗಿದೆ. ಉಚ್ಚಾಟನೆಯ ನಂತರ ಶಾಸಕ ಕಾಶಪ್ಪನವರ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಸ್ವಾಮೀಜಿಯ ಸಿಡಿ ಇದೆ ಅಂತ ಹೇಳಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಪಂಚಮಸಾಲಿ ಪೀಠದಿಂದ ಶ್ರೀಗಳ ಉಚ್ಚಾಟನೆಯಾಗಿದೆ. ಬಸವಜಯ ಶ್ರೀಗಳ ಉಚ್ಚಾಟನೆಯಾಗಿದೆ. ಉಚ್ಚಾಟನೆ ನಂತರ ಶಾಸಕ ಕಾಶಪ್ಪನವರ್ ಕೊಟ್ಟಂತಹ ಹೇಳಿಕೆ ಸ್ಫೋಟಕ ಹೇಳಿಕೆ. ಕೂಡಲ ಸಂಗಮ ಪೀಠದಿಂದ ಟ್ರಸ್ಟ್ ಶ್ರೀಗಳನ್ನ ಉಚ್ಚಾಟಿಸಿದೆ. ಬಳಿಕ ಕಾರ್ಯಕಾರಿಣಿ ಸಭೆಯಲ್ಲಿ ಕಾಶಪ್ಪನವರ್ ಭಾಷಣ ಮಾಡಿದ್ರು. ಏನ್ ಹೇಳಿದ್ರು ಹಾಗಾದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರ್? ಶ್ರೀಗಳ ಉಚ್ಚಾಟನೆಯ ನಂತರ ಶಾಸಕರು ಕೊಟ್ಟಂತ ಹೇಳಿಕೆ, ಸ್ವಾಮೀಜಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಎಲ್ಲೆಲ್ಲಿ ಸಿಡಿ ಹೋಗಿದೆ, ಸಮಯ ಬಂದಾಗ ಸ್ವಾಮೀಜಿ ಬಗ್ಗೆ ಎಲ್ಲವನ್ನ ಬಿಚ್ಚಿಡ್ತೀನಿ. ಎಲ್ಲೆಲ್ಲ ಆಸ್ತಿ ಮಾಡಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ, ಸಿಡಿ ಎಲ್ಲೆಲ್ಲಿ ಹೋಗಿದೆ, ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಶಾಸಕ ಕಾಶಪ್ಪನವರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಗಳ ಉಚ್ಚಾಟನೆಯ ನಂತರ ಶಾಸಕರ ಹೇಳಿಕೆ ಬಹಳ ದೊಡ್ಡ ಅಚ್ಚರಿಗೆ ಕಾರಣ ಆಗಿದೆ. ಏನು ಅವರನ್ನ ಈ ಪೀಠದಿಂದ ಇವತ್ತು ನಿಂತರೇ ಈಗಿಂತರೇ ಅವರು ಈ ಪೀಠಕ್ಕೆ ಬರೋಂಗಿಲ್ಲ, ಅವರು ಈ ಪೀಠದ ಜಗದ್ಗುರುಗಳು ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ. ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ, ಇದು ನಮ್ಮ ಪೀಠದ ನಿರ್ಣಯ. ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ. ಇವತ್ತು ನಾನು ಅಧ್ಯಕ್ಷನ ಮಾಡಿರ್ಬೋದು. ಇವತ್ತು ನಾನು ರಾಜಕಾರಣಿ ಅನ್ನೋ ಕಾರಣಕ್ಕೆ ಇವತ್ತು ಎದುರಿಸುವಂಥ ಕೆಲಸ ಹಿಂದೆ ನೋಡಿದರು. ವಿಷಾಪ್ರಾಸ್ತ ಮಾಡಿದಂಥ ಒಬ್ಬ ಏನು ವಿಧಾನಸಭೆಯ ಉಪನಾಯಕ, ವಿರೋಧ ಪಕ್ಷದ ಉಪನಾಯಕ ಹೇಳುತ್ತಿದ್ದ. ಮತ್ತು ಇವ್ರಿಗೆ ಬಿಗ ಹಾಕ್ಸಿದ್ರು ಅಂತ ಹೇಳಿದರು. ನೀವು ಬಂದು ನೋಡಿದ್ರಿ, ಬಿಗ ಹಾಕ್ಸಿದ್ವೋ ಗೇಟ್ ಹಚ್ಚಿದ್ವೋ ಅಂತೇಳಿ. ಇದು ಸುಮ್ಮನೆ ಆರೋಪ. ಅಂದರೆ ವಿನಾಕಾರಣ ನಾನು ಎದುರಿಸೋದಕ್ಕೆ ಇವ್ರು ನೋಡಿದರು. ಇವತ್ತೇನು ಟ್ರಸ್ಟು ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇವರು ನಡೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ, ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲೇ ಕೂಡಲ ಸಂಘದಲ್ಲಿ ಒಂದು ಶಾಲೆ ನಡೆಯುತ್ತೆ, ಇಲ್ಲೇ ಕೂಡಲ ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತೊಗೊಂಡಿದ್ದಾರೆ. ಇವೆಲ್ಲವನ್ನು ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳಿದಾವೆ. ಅವು ಹೇಳುವಂಥ ಮಾಧ್ಯಮದ ಮುಂದೆ ಹಂಚ್ಕೊಳ್ಳುವಂಥದ್ದಲ್ಲ, ಅದು ಸಮುದಾಯದವ್ರ ಮುಂದೆ ಹಂಚ್ಕೊತೀವಿ. ಅದು ಪರ್ಸನಲ್ ಆಗಿರುವಂಥ ವಿಷಯಗಳು ಪರ್ಸನಲ್ ಆಗಿ ಚರ್ಚೆ ಮಾಡ್ತೀವಿ. ಅದಕ್ಕೆ ಈ ಒಂದು ನಿರ್ಧಾರವನ್ನು ಇವತ್ತು ನಮ್ಮ ಧರ್ಮದರ್ಶಿಗಳು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ಬದ್ಧವಾಗಿದ್ದೀನಿ. ಅತಿ ಖಾಸಗಿ ವಿಚಾರ, ಎಸ್, ದಟ್ ಈಸ್ ಟೂ ಮಚ್ ಪರ್ಸನಲ್ ಅಂತಾರೆ. ಇವತ್ತೇನು ಅವರನ್ನು ಕೂಡಲ ಸಂಗಮ ಪೀಠದಿಂದ ಬಸವಜಯ ಶ್ರೀಗಳ ಉಚ್ಚಾಟನೆ. ಪಂಚಮಸಾಲಿ ಪೀಠದ ಬಳಿ ಪೊಲೀಸರಿಂದ ಹೈ ಅಲರ್ಟ್. ಸ್ಥಳದಲ್ಲಿ ಡಿಆರ್ ತುಕಡಿ ನಿಯೋಜಿಸಿದ್ದಾರೆ ಪೊಲೀಸರು. ಕೂಡಲ ಸಂಗಮ ಪೀಠಕ್ಕೆ ಟ್ರಸ್ಟ್ ಸಿಬ್ಬಂದಿ ಬೀಗ ಜಡಿದಿದ್ದಾರೆ. ಪೀಠದ ಕಡೆ ಯಾರೂ ಹೋಗದಂತೆ ಪೊಲೀಸರು ನಿರ್ಬಂಧ ಹಾಕಿದ್ದಾರೆ. ಪೀಠದ ಬಳಿ 20ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಾಗಲಕೋಟೆಯ ಹುನಗುಂದದಲ್ಲಿರುವಂತ ಕೂಡಲ ಸಂಗಮ ಪೀಠ ಪೊಲೀಸರು ಹೈ ಅಲರ್ಟ್ ಜಾರಿಯಲ್ಲಿದೆ. ಪೀಠದ ಕಡೆ ಯಾರೂ ಹೋಗದಂತೆ ಪೊಲೀಸರು ನಿರ್ಬಂಧ ಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕೂಡಲ ಸಂಗಮ ಪೀಠಕ್ಕೆ ಟ್ರಸ್ಟ್ ಸಿಬ್ಬಂದಿ ಬೀಗ ಜಡಿದಿದ್ದಾರೆ. ಯಾರೂ ಕೂಡ ಪೀಠಕ್ಕೆ ಎಂಟ್ರಿ ಕೊಡೋ ಹಾಗಿಲ್ಲ. ಪೊಲೀಸರ ಸರ್ಪಗಾವಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.